ಡೆಂಗ್ಯೂ ಪ್ರಕರಣ ಈ ಸೋಂಕೇನಿದೆ ಇದನ್ನು ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಯಾವ ರೀತಿ ಇದನ್ನು ಎದುರಿಸಬೇಕು ಎದುರಿಸೋದರಲ್ಲಿ ವಿಫಲ ಆಗಿದೆ ಅಂತ ನಾನು ಹೇಳಬೇಕಾಗಿದೆ. ಇವತ್ತಿಗೂ ಕೂಡ ಒಂದು ಟಾಸ್ಕ್ ಫೋರ್ಸ್ ರಚನೆ ಆಗಲಿಲ್ಲ ರಾಜ್ಯ ಮಟ್ಟದಲ್ಲಿ. ನಾನೇ ಹಿಂದೆ ಸಚಿವನಿದ್ದಾಗ ಇದು ಕೂಡ ಒಂದು ಸೋಂಕಿದೆ. ಕೋವಿಡ್ ಬಂದಾಗ ನಾವು ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಿದ್ದೀವಿ. ಅದೇ ಕಮಿಟಿಯಲ್ಲಿ ಭಾಳಷ್ಟು ಅನುಭವ ಇರ್ತಕ್ಕಂಥ ವೈದ್ಯರಿರುತ್ತೆ. ಇವರೇನು ಭಾಳ ಬದಲಾವಣೆ ಮಾಡಿಲ್ಲ. ನಾನೇನು ಆಯ್ಕೆ ಮಾಡಿದ್ದೆ ಅದೇ ತಂಡದ ಸದಸ್ಯರೇ ಇವತ್ತಿದ್ದಾರೆ. ಅವ್ರ ಹತ್ರ ನೀವು ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಲಿಲ್ಲ, ಇನ್ನೂ ಕೂಡ ಜಿಲ್ಲಾ ಮಟ್ಟದ ಕಮಿಟಿ ಮಾಡಲಿಲ್ಲ. ಬಹುಶಃ ಇದು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಇದಕ್ಕೆ ಒಂದು ಸಭೆ ಆಗಬೇಕಾಗಿತ್ತು. ಅದರ ಇಂಪಾರ್ಟೆನ್ಸು ಅದರ ಸೀರಿಯಸ್ನೆಸ್ಸು ಪ್ರತಿಯೊಂದು ಜಿಲ್ಲಾ ಮಟ್ಟದ ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿಗೆ ಇದು ಗೊತ್ತಾಗಬೇಕಾಗಿತ್ತು. ಎಷ್ಟು ಟೆಸ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಪ್ರಾಸ್ಪೆಕ್ಟಿವ್ ಡೆಂಗು ಕೇಸಸ್ ಆಗ್ತಾ ಇದೆ, ಸಿಂಪ್ಟಮ್ಸ್ ಏನು, ನಗರ ಪ್ರದೇಶದಲ್ಲಿ CMC ಅವರು ಏನು ಮಾಡ್ತಾ ಇದ್ದಾರೆ. ಇಟ್ ಹ್ಯಾಸ್ ಟು ಬಿ ಎ ಮಲ್ಟಿ ಡಿಪಾರ್ಟ್ಮೆಂಟಲ್ ಅಪ್ರೋಚ್ ಇರಬೇಕಾಗಿತ್ತು. ವಿವಿಧ ಇಲಾಖೆಗಳು ಸೇರ್ಕೊಂಡು ಇದು ಒಂದೇ ಇಲಾಖೆ ಅಲ್ಲ. ಆರೋಗ್ಯ ಇಲಾಖೆ ಒಬ್ಬರೇ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗಲ್ಲ. ಆರೋಗ್ಯ ಇಲಾಖೆಯವರು ಸೋಂಕು ಬಂದರೆ ಆ ಸೋಂಕಿಗೆ ಔಷಧಿಯನ್ನು ಕೊಟ್ಟು ಗುಣ ಮಾಡುವಂಥದ್ದು ಅಷ್ಟೇ ಆರೋಗ್ಯ ಇಲಾಖೆದು. ಆದರೆ ಇವತ್ತು CMC, ಕಾರ್ಪೊರೇಷನ್ನು, ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜು, ನಗರಾಭಿವೃದ್ಧಿ ಇಲಾಖೆ, ಇವೆಲ್ಲ ಇಲಾಖೆಗಳು ಸಂಪೂರ್ಣ ಸಹಮತ ಕೊಟ್ಟು ಒಂದು ಮಲ್ಟಿ ಡಿಪಾರ್ಟ್ಮೆಂಟಲ್ ಅಪ್ರೋಚ್ ಇಲ್ಲಿ ಇರಬೇಕಾಗಿತ್ತು. ಇದನ್ನು ಮಾಡಬೇಕು ಅಂತಂದರೆ ಒಂದು ಸಭೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಬೇಕು. ನೋಡ್ರಿ, ಇದು ಭಾಳ ಗಂಭೀರವಾಗಿದೆ. ಕರ್ನಾಟಕ ರಾಜ್ಯನ ಡೆಂಗ್ಯೂ ಕ್ಯಾಪಿಟಲ್ ಮಾಡ್ತಾ ಇದ್ದೀರಿ. ಇಡೀ ದೇಶದಲ್ಲಿ ಇಷ್ಟು ಪ್ರಕರಣಗಳೆಲ್ಲೂ ಇಲ್ಲ. ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಅಂತ ಕೇಳಿದ್ದೀರಾ? ನಿಮ್ಮ ಕಾಲದಲ್ಲಿ ಈ ರೀತಿಯಲ್ಲಿ ಒಂದು ಡೆಂಗ್ಯೂವನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ನನಗೆ ಆಶ್ಚರ್ಯ ಆಗ್ತದೆ. ಇನ್ನು ಕೋವಿಡ್ ಬಂದಿದ್ರೆ ಇವ್ರ ಕಾಲದಲ್ಲಿ ಏನು ಗತಿ ಏನು? ಭಾಳ ಟೀಕೆಗಳು ಟಿಪ್ಪಣಿಗಳು ಮಾಡಿದರು ನಮ್ಮ ಕಾಲದಲ್ಲಿ. ಒಂದು ಡೆಂಗ್ಯೂ ಸಾಮಾನ್ಯ ಒಂದು ಡೆಂಗ್ಯೂ ಜ್ವರವನ್ನು ನೀವು ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ, ನಿಭಾಯಿಸ್ಲಿಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಇವತ್ತಾದರೂ ಮುಖ್ಯಮಂತ್ರಿಗಳು ಏನು ಕರೆದಿದ್ದಾರೆ, ಇಡೀ ರಾಜ್ಯದ ಅಧಿಕಾರಿಗಳ ಸಭೆಯಲ್ಲಾದರೂ ಇದನ್ನು ಪ್ರಸ್ತಾಪ ಮಾಡಿ ಇದರ ಬಗ್ಗೆ ಗಂಭೀರವಾಗಿ ತಗೊಳ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಅವರು ಗಂಭೀರವಾಗಿ ತಗೋಬೇಕು ಅಂತೇಳಿ ಕೂಡ ನಾನು ಅವ್ರಿಗೆ ಸಲಹೆಯನ್ನು ಕೊಡ್ತೇನೆ.